ಈಗ ದರ್ಶನ್ ಸರ್ ಎಲ್ಲಿದ್ದಾರೆ, ಅವರ ಆರೋಗ್ಯದ ಸ್ಥಿತಿ ಯಾವ ಒಂದು ಹಂತದಲ್ಲಿದೆ, ಅಭಿಮಾನಿಗಳಿಗೆ ಒಂದು ದರ್ಶನ್ ಸರ್ ಒಂದು ಆರೋಗ್ಯದ ಅಪ್ಡೇಟ್ ಕೊಡೋದಾದ್ರೆ ಏನ್ ಹೇಳಕ್ ಇಷ್ಟ? ಸರ್ ಈಗ ಅದೇ ಅವ್ರಿಗೆ ಆ ಬೆನ್ನೋವು ತುಂಬಾ ಇದೆ ಅಂಡ್ ಅವರು ಅಲ್ಲಿ ಬಳ್ಳಾರಿಲಿ ಇದ್ದಾಗ ಅವ್ರಿಗೆ ಲೆಫ್ಟ್ ಲೆಗ್ ತುಂಬಾ ನಮ್ಮ ಆಗ್ತಾ ಇತ್ತು. ಅದು ಟೋಯಿಂದ ಹಂಗೆ ಮೇಲಕ್ಕೆ ಬರ್ತಾ ಇತ್ತು ನಮ್ನೆಸ್ಸು. ಸೊ ಅದರಿಂದ ಅವ್ರಿಗೆ ಅದು ಪ್ಯಾರಲೈಸ್ ಆಗೋಗುತ್ತೆ ಅನ್ನೋ ಇದಕ್ಕೆ ಡಾಕ್ಟ್ರು ಅಲ್ಲಿ ಬಳ್ಳಾರಿಲಿ ಗೌರ್ಮೆಂಟ್ ಡಾಕ್ಟ್ರು ಅದನ್ನೆಲ್ಲ ಚೆಕಪ್ ಮಾಡಿ ಅವರು ರಿಪೋರ್ಟ್ ಕೊಟ್ಟರು. ಸೊ ಆ ರಿಪೋರ್ಟ್ ಮೇಲೆ ದರ್ಶನ್ ಅವ್ರಿಗೆ ಮೆಡಿಕಲ್ ಬೇಲ್ ಆಯಿತು. ಸೊ ಮೆಡಿಕಲ್ ಬೇಲ್ ಆದಾಗ ಇಲ್ಲಿ BGS ಅಲ್ಲಿ ಅಂದರೆ ಅವರು ಮೈಸೂರಿಗೆ ಹೋಗಂಗಿಲ್ಲ, ಬೆಂಗಳೂರಲ್ಲಿ ಇರಬೇಕು ಅಂದಿದ್ದಕ್ಕೆ BGS ಅಲ್ಲೇ ಇದ್ವಿ. BGS ಅಲ್ಲಿರೋ ತುಂಬ ಎಕ್ಸ್ಪರ್ಟ್ ಡಾಕ್ಟರ್ಸು ಆ್ಯಂಡ್ ದೇ ಆರ್ ವೆರಿ ಪೊಟೆನ್ಷಿಯಲ್ ಇರೋವಂಥ ಡಾಕ್ಟರ್ಸ್. ಅವರು ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಆ ನಮ್ನೆಸ್ನ ರೆಡ್ಯೂಸ್ ಮಾಡೋದು. ಯಾಕಂದರೆ ನರ್ವ್ ಡ್ಯಾಮೇಜು ರಿವರ್ಸ್ ಮಾಡೋಕ್ಕಾಗಲ್ಲ. ಅದೇನ ಡ್ಯಾಮೇಜ್ ಆಗ್ಬಿಟ್ಟಿದ್ರೆ ತುಂಬ ಪ್ರಾಬ್ಲಮ್, ಲೈಫ್ ಲಾಂಗ್ ಹಂಗೆ ಆಗ್ಬಿಟ್ಟಿರೋದು ದರ್ಶನ್ಗೆ. ಸೊ ಅದರಿಂದ ಅದು ಸೆಟ್ರೇಟ್ ಆಯಿತು. ಬಟ್ ಆ ನೋವು ಇನ್ನೂ ತುಂಬ ಇದೆ, ನಡೆಯೋಕೆ ದರ್ಶನಕ್ಕೆ ತುಂಬ ಪ್ರಾಬ್ಲಮ್ ಇದೆ ಬಿಕಾಸ್ ಆಫ್ L4 ಆ್ಯಂಡ್ L5 ಡಿಸ್ಕಿಂದ. ಸೊ ಮೊನ್ನೆ ಮೈಸೂರಿಗೆ ಹೋಗಿದ್ದಾಗ ಡಾಕ್ಟರ್ ದರ್ಶನ್ಗೆ ರೆಗ್ಯುಲರ್ ಆಗಿ ಟ್ರೀಟ್ ಮಾಡೋದು ಅಜಯ್ ಹೆಗ್ಡೆ ಅವರು ಡಾಕ್ಟ್ರು. ಅವರು ದರ್ಶನ್ 2 ಕೈದು ಆಪರೇಷನ್ ಅವರೇ ಮಾಡಿದ್ದು ಆ್ಯಂಡ್ ಈಸ್ ಅ ಫ್ಯಾಮಿಲಿ ಡಾಕ್ಟರ್ ಥರ ನಮಗೆ. ಸೊ ಅವರೆಲ್ಲನೂ ಚೆಕಪ್ ಮಾಡಿದ್ರು. ಚೆಕಪ್ ಮಾಡಿ ಎಲ್ಲ ಅವ್ರ ಹತ್ರ ರಿಪೋರ್ಟ್ಸ್ ಎಲ್ಲನೂ ತೊಗೊಂಡು ಈಗ ಸದ್ಯಕ್ಕೆ ಫಿಸಿಯೋಥೆರಪಿ ಮಾಡಿ ಅಂತಿದ್ದಾರೆ. ಡೈಲಿ ಫಿಸಿಯೋಥೆರಪಿ ನಡೀತಾ ಇದೆ ಆ್ಯಂಡ್ ದರ್ಶನ್ ಅವರು ವಾಪಸ್ ಬೆಂಗಳೂರಿಗೆ ಬಂದಿದ್ದಾರೆ, ಮನೇಲಿದ್ದಾರೆ, ಟ್ರೀಟ್ಮೆಂಟ್ ನಡೀತಾ ಇದೆ. ಸೊ ಈಗ ನಮ್ಮ ಡಾಕ್ಟ್ರು ಡಿಸೈಡ್ ಮಾಡ್ತಾರೆ ನೆಕ್ಸ್ಟ್ ಪ್ರೊಸೀಜರ್ ಏನು ಮಾಡಬೇಕು ಅನ್ನೋದು. ಫಿಸಿಯೋಥೆರಪಿಯಿಂದ ಅವ್ರಿಗೊಂಚೂರು ನೋವು ಕಮ್ಮಿ. ಇದು ಈ ಪ್ರಾಬ್ಲಮ್ ಶುರು ಆಗಿದ್ದು ಸಾರಥಿಲಿ. ಸೊ ಅವಾಗಲೇ ತೋರಿಸಿದಾಗಲೇ ಹೇಳಿದ್ರು ಇದಕ್ಕೆ ಆಪ್ರೇಷನ್ನೇ ಇದು, ಬಟ್ ನೀವು ಎಷ್ಟೋರ್ಗು ನೋವು ತಡೀತೀರ ಅಲ್ಲಿವರೆಗೂ ಆಗುತ್ತೆ, ಫಿಸಿಯೋಥೆರಪಿ ಎಲ್ಲ ತೊಗೊಂಡು ರೆಡಿ ಮಾಡ್ಬೋದು. ಸೊ ಅವಾಗ ಪ್ರಾಬ್ಲಮ್ ಬರೋದು. ಬೃಂದಾವನ ಟೈಮಲ್ಲೂ ದರ್ಶನ್ ಐಸ್ಲ್ಯಾಂಡಲ್ಲಿ ಕುದುರೆ ಮೇಲಿಂದ ಬಿದ್ದಾಗ ಆ ಚಳಿಗೆ ಆ ನೋವು ಇನ್ನೂ ಜಾಸ್ತಿ ಆಗೋದು, ಬಿದ್ದಿದ್ದು ಫೋರ್ಸ್ಗೆಲ್ಲ. ಸೊ ಅದಕ್ಕೆ ತಿರ್ಗಾ BGS ಎಲ್ಲ ಟ್ರೀಟ್ಮೆಂಟ್ ತೊಗೊಂಡು ಇದಾಗಿತ್ತು. ಈಗಲೂ ಆ ಟ್ರೀಟ್ಮೆಂಟ್ ನಡೀತಾ ಇದೆ. ಎಲ್ಲಿವರೆಗೂ ದರ್ಶನ್ ಅವರು ಆ ನೋವನ್ನ ತಡ್ಕೊಂಡು ಆಕ್ಟಿವ್ ಆಗಿರ್ತಾರೆ ಅಲ್ಲಿವರೆಗೂ ಮೇಂಟೈನ್ ಆಗುತ್ತೆ. ಇಲ್ಲ ನೋವು ತಡೆಯೋಕೆ ಆಗಲ್ಲ ಅಂದ್ರೆ ಆಪರೇಷನ್ ಮಾಡಿಸ್ಲೇಬೇಕು. ಈ ಒಂದು ಇನ್ಸಿಡೆಂಟ್ ಆದ್ಮೇಲೆ ದರ್ಶನ್ ಅವರ ಒಂದು ಅಭಿಮಾನ, ಅವ್ರ ಫ್ಯಾನ್ಸ್ ಆಗಿರ್ಬೋದು, ಫ್ಯಾನ್ಸ್ ಮೇಲೆ ಒಂದು ಪ್ರೀತಿ ಆಗಿರ್ಬೋದು ಸಿಕ್ಕಾಪಟ್ಟೆ ಜಾಸ್ತಿ ಆಗೋಯ್ತು. ಯಾವುದೇ ಒಂದು ಕ್ಷಣಕ್ಕೂ ನಾವು ಡಿ ಬಾಸ್ ನ ಬಿಟ್ಕೊಡಲ್ಲ ಅಂತ ಹೇಳ್ಬಿಟ್ಟು ದಿನೇ ದಿನೇ ಹೆಚ್ಚಾಗ್ತದೇನೆ ಹೊರತು ಕಡಿಮೆ ಅಂತೂ ಆಗ್ತಿಲ್ಲ. ಆ ಫ್ಯಾನ್ಸ್ ನ ಒಂದು ಪ್ರೀತಿಗೆ, ಅವ್ರ ಅಭಿಮಾನಕ್ಕೆ ಏನ್ ಹೇಳಕ್ ಇಷ್ಟಪಡ್ತಾರೆ ಸರ್? ಅವ್ರ ಪ್ರೀತಿಗೆ ನಾವು ಪದಗಳಿಲ್ಲ ಸರ್ ಹೇಳಕ್ಕೆ. ನಿಜ ಹೇಳ್ಬೇಕಂದ್ರೆ ಆ ಪ್ರೀತಿನ, ಅವ್ರ ಪ್ರೀತಿನ ನಾವು ತುಂಬಾ ಅಭಿಮಾನದಿಂದ ಸ್ವೀಕಾರ ಮಾಡಿದೀವಿ ಅಂತಾನೆ ದರ್ಶನ್ ಅವರು ಸೆಲೆಬ್ರಿಟೀಸ್ ಅಂದ್ಬಿಟ್ಟು ಎದೆ ಮೇಲೆ ಅಚ್ಚೆ ಹಾಕ್ಸ್ಕೊಂಡಿದ್ದು. ಆ್ಯಂಡ್ ಅದು ಸುಮ್ಮನೆ ಹಾಕ್ಸ್ಕೊಂಡಿದ್ದಲ್ಲ ಸರ್. ನೀವು ನನ್ನ ಆರ್ಟ್ ಹತ್ರ, ನನ್ನ ಹೃದಯದ ಹತ್ರ ನೀವು ಇರ್ತೀರಾ ಅಂತ ಅದಕ್ಕೆ ಅಲ್ಲಿ ಹಾಕ್ಕೊಂಡಿದ್ದು. ನೀವು ನನ್ನ ಸೆಲೆಬ್ರಿಟಿ ಮಾಡಿದ್ದು. ಸೊ ನನಗೆ ನೀವೇ ಸೆಲೆಬ್ರಿಟಿ ಅಂತ ದರ್ಶನ್ ಅವರು ಹೇಳೋದಕ್ಕೇ ಅದು ಅಚ್ಚೆ ಹಾಕ್ಸ್ಕೊಂಡಿದ್ದು. ಆ್ಯಂಡ್ ಅವರು ಬರೀ ಅಭಿಮಾನಿಗಳಾಗಿಲ್ಲ ಸರ್, ನಮಗೆ ಅವರು ದೇವರು. ಈಗ ಹೆಂಗೆ ನಾವು ನಮ್ಗೇನೇ ತೊಂದರೆ ಬಂದಾಗ ಹೋಗಿ ದೇವ್ರ ಹತ್ರ ಕೇಳ್ಕೊಂಡಾಗ ಅದನ್ನ ಪರಿಹರಿಸ್ತಾನೆ ಅನ್ನೋ ಒಂದು ನಂಬಿಕೆ ಮೇಲೆ ಹೋಗ್ತೀವಿ. ಅದು ಪರಿಹರಿಸ್ಬೋದು, ಪರಿಹರಿಸದೆ ಇಲ್ದೇನೂ ಇರ್ಬೋದು. ಬಟ್ ನಮ್ಮ ಅಭಿಮಾನಿಗಳನ್ನ ಹೋಗಿದ್ದು ಯಾವುದು ಇಲ್ಲ ಅಂತ ಹೇಳಿದ, ಅದಕ್ಕೆಲ್ಲ ಅವ್ರ ಅಸ್ತು ಅಂತ ಹೇಳ್ಬಿಟ್ಟು ನಮ್ಮನ್ನ ಅಕ್ಸೆಪ್ಟ್ ಮಾಡ್ಕೊಂಡೇ ಇದ್ದಾರೆ. ಆ್ಯಂಡ್ ಅವ್ರ ಅಭಿಮಾನಕ್ಕೆ ನಮ್ ಪದಗಳಿಲ್ಲ ಸರ್. ಅವ್ರಿಗೆ ಥ್ಯಾಂಕ್ಸ್ ಅನ್ನೋದು ತುಂಬಾ ತುಂಬಾ ಚಿಕ್ಕ ಪದಗಳಿಲ್ಲ. ಅವರು ನಮ್ಮ ಪಾಲಕ್ ದೇವರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.